ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದು 50 ವರ್ಷಗಳು ಪೂರ್ಣಗೊಂಡಿದೆ. ಇದೇ ಸಂದರ್ಭದಲ್ಲಿ ಅವರ ಸಂಘಟನಾ ಚತುರತೆಯಿಂದ ಬೆಳೆದ ಜನಪ್ರತಿನಿಧಿಗಳು, ಅಭಿಮಾನಿಗಳು ಎಲ್ಲರೂ ಸೇರಿ ಕೃತಜ್ಞತೆ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಮೇ 9ರಂದು ಅದ್ದೂರಿಯಾಗಿ ಅಭಿಮಾನೋತ್ಸವ ಆಚರಿಸೋದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆ ನಡೆಸಲಾಗ್ತಾ ಇದೆ. ವೇದಿಕೆ ನಿರ್ಮಾಣ ಸ್ಥಳಕ್ಕೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಮತ್ತೊಂದು ಕಡೆ ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ ಬಿವೈ ವಿಜಯೇಂದ್ರ ಕಾರ್ಯಕ್ರಮ ಪ್ರಬಂಧಕರ ಸಭೆ ನಡೆಸಿದರು. ಸಭೆಯಲ್ಲಿ ಅನೇಕ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಸ್ವಾಗತವನ್ನ ನೆರವೇರಿಸಿದಂತಹ ಚಿತ್ರದುರ್ಗ ಜಿಲ್ಲೆಯ ಅಧ್ಯಕ್ಷ ಅಂತ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ. ಇವತ್ತು ಬಿವೈ ರಾಘವೇಂದ್ರ ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದ್ರು. ಅವರ ಜೊತೆಗೆ ಇನ್ನೂ ಸಾಕಷ್ಟು ಮಂದಿ ಬಿಜೆಪಿಯ ನಾಯಕರುಗಳು ಇರೋದನ್ನು ಗಮನಿಸಬಹುದು. ಹಾಗೆಯೇ ಮತ್ತೊಂದೆಡೆ ಮುಖಂಡರುಗಳ ಜೊತೆ ವಿಜಯೇಂದ್ರ ಸಭೆಯನ್ನು ನಡೆಸಿದ್ರು. ಅಷ್ಟೇ ಅಲ್ಲ, ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಅನೇಕ ಪ್ರತಿನಿಧಿಗಳ ಜೊತೆ ಕೂಡ ಬಿವೈ ವಿಜಯೇಂದ್ರ ಇವತ್ತು ಸಭೆ ನಡೆಸಿದರು. ಈಗಾಗಲೇ ಬಿವೈ ವಿಜಯೇಂದ್ರ ಹೇಳಿದಂತೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ, ಅಭಿಮಾನೋತ್ಸವದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ. ರಾಜ್ಯಾದ್ಯಂತ ಯಡಿಯೂರಪ್ಪ ಅಭಿಮಾನಿಗಳು, ಯಡಿಯೂರಪ್ಪ ಅವರಿಂದ ಸಹಾಯ ಪಡೆದುಕೊಂಡು ತಮ್ಮ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಂಡಂಥವರು, ಅಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಮಂದಿ ರೈತರು, ಜನರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ಯಡಿಯೂರಪ್ಪ ಸಾಹೇಬರ ಎಲ್ಲ ಅಭಿಮಾನಿ ಬಂಧುಗಳೆಲ್ಲ ಒಟ್ಟಾಗಿ ಸೇರಿ ಒಂದು ಸಂಚಲನ ಸಮಿತಿಯನ್ನು ಮಾಡಿಕೊಂಡು ಗೌರವಾನ್ವಿತ ಹೆಮ್ಮೆಯ ಗೃಹ ಸಚಿವರಂತ ಅಮಿತ್ ಶಾಜಿಯವರನ್ನ ಮತ್ತು ರಾಜ್ಯದ ಎಲ್ಲ ಶರಣಶರಣೆಯರನ್ನ, ಗುರುಗಳನ್ನು ಕರೆದು ಯಡಿಯೂರಪ್ಪ ಸಾಹೇಬರಿಗೆ ಅಭಿಮಾನೋತ್ಸವ, ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದ್ರ ಮುಖಾಂತರ ಅವರ ಹೋರಾಟದ ಒಂದು ಜೀವನ ಮತ್ತು ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ಆಡಳಿತಕ್ಕೆ ಬಂದಾಗ ಯಾವ ರೀತಿ ಆಡಳಿತವನ್ನು ನಡೆಸ್ತಾರೆ, ಅದ್ರ ಮುಖಾಂತರ ರೈತರಿಗೆ, ಸಾಮಾನ್ಯ ಜನರಿಗೆ ಯಾವ ರೀತಿ ಅನುಕೂಲ ಆಗಿದೆ. ಮತ್ತು ನನಗೆ ಗೊತ್ತಿರೋ ಪ್ರಕಾರ ಅವರ ರಾಜಕೀಯ ಜೀವನದಲ್ಲಿ ಸುಮಾರು ಒಂದು 10 ಲಕ್ಷ ಹೆಕ್ಟೇರಿಗೆ ನೀರಾವರಿ ಯೋಜನೆ, ನೀರು ಉಣಿಸುವಂಥ ಕಾರ್ಯವೂ ಕೂಡ ಆಗಿದೆ. ಹಾಗಾಗಿ ಇಂಥ ಒಬ್ಬ ರೈತ ನಾಯಕನನ್ನು ದೇಶದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಕೃಷಿ ಬಜೆಟನ್ನು ಕೊಟ್ಟಂಥ ಹೆಮ್ಮೆಯ ಮುಖ್ಯಮಂತ್ರಿಗಳು ಅಂತೂ ಕೂಡ ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಎಲ್ಲ ಅಭಿಮಾನದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಂದ ನಮ್ಮ ಕುಟುಂಬಕ್ಕೆ, ನಮ್ಮ ಊರಿಗೆ ಕಾರ್ಯಕ್ರಮಗಳು ತಲುಪಿದೆ. ಹಾಗಾಗಿ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾದರೂ ಕೂಡ ಅವ್ರ ಬಗ್ಗೆ ಇರುವಂಥ ಅಭಿಮಾನ ಎಲ್ಲೂ ಕೂಡ ಕಮ್ಮಿ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ದೇವರು ಕೊಟ್ಟಂಥ ಇನ್ನು ಉಳಿದಂಥ ಆಯಸ್ಸು, ಆರೋಗ್ಯವಾಗಿ ಸಮಾಜ ಸೇವೆ ಮಾಡುವಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಎಲ್ಲ ಹೋರಾಟ ನಮ್ಮ ಸಮಿತಿಯವರು, ಸಂಚಾಲನಾ ಸಮಿತಿಯವರು ಇವತ್ತು ಈ ಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಕೇಂದ್ರದ ಸಚಿವರಿರ್ಬೋದು, ನಮ್ಮ ರಾಜ್ಯದ ಕೇಂದ್ರದ ಮಂತ್ರಿಗಳು ಯಾರ್ಯಾರಿದ್ದಾರೆ, ರಾಜ್ಯದ ಮುಖಂಡರುಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಡಿಯೂರಪ್ಪ ಸಾಹೇಬರ ಎಲ್ಲ ಅಭಿಮಾನಿ ಬಂಧುಗಳೆಲ್ಲ ಒಟ್ಟಾಗಿ ಸೇರಿ ಒಂದು ಸಂಚಲನ ಸಮಿತಿಯನ್ನು ಮಾಡಿಕೊಂಡು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದು 50 ವರ್ಷಗಳು ಪೂರ್ಣಗೊಂಡಿದೆ. ಇದೇ ಸಂದರ್ಭದಲ್ಲಿ ಅವರ ಸಂಘಟನಾ ಚತುರತೆಯಿಂದ ಬೆಳೆದ ಜನಪ್ರತಿನಿಧಿಗಳು, ಅಭಿಮಾನಿಗಳು ಎಲ್ಲರೂ ಸೇರಿ ಕೃತಜ್ಞತೆ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಮೇ 9ರಂದು ಅದ್ದೂರಿಯಾಗಿ ಅಭಿಮಾನೋತ್ಸವ ಆಚರಿಸೋದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆ ನಡೆಸಲಾಗ್ತಾ ಇದೆ. ವೇದಿಕೆ ನಿರ್ಮಾಣ ಸ್ಥಳಕ್ಕೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಮತ್ತೊಂದು ಕಡೆ ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ ಬಿವೈ ವಿಜಯೇಂದ್ರ ಕಾರ್ಯಕ್ರಮ ಪ್ರಬಂಧಕರ ಸಭೆ ನಡೆಸಿದರು. ಸಭೆಯಲ್ಲಿ ಅನೇಕ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಸ್ವಾಗತವನ್ನ ನೆರವೇರಿಸಿದಂತಹ ಚಿತ್ರದುರ್ಗ ಜಿಲ್ಲೆಯ ಅಧ್ಯಕ್ಷ ಅಂತ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ. ಇವತ್ತು ಬಿವೈ ರಾಘವೇಂದ್ರ ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದ್ರು. ಅವರ ಜೊತೆಗೆ ಇನ್ನೂ ಸಾಕಷ್ಟು ಮಂದಿ ಬಿಜೆಪಿಯ ನಾಯಕರುಗಳು ಇರೋದನ್ನು ಗಮನಿಸಬಹುದು. ಹಾಗೆಯೇ ಮತ್ತೊಂದೆಡೆ
ಏನು ಮುಖಂಡರುಗಳ ಜೊತೆ ವಿಜಯೇಂದ್ರ ಸಭೆಯನ್ನು ನಡೆಸಿದ್ರು. ಅಷ್ಟೇ ಅಲ್ಲ, ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಅನೇಕ ಪ್ರತಿನಿಧಿಗಳ ಜೊತೆ ಕೂಡ BY ವಿಜಯೇಂದ್ರ ಇವತ್ತು ಸಭೆ ನಡೆಸಿದ್ರು. ಈಗಾಗಲೇ BY ವಿಜಯೇಂದ್ರ ಹೇಳಿದಂತೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ, ಅಭಿಮಾನೋತ್ಸವದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ. ರಾಜ್ಯಾದ್ಯಂತ ಯಡಿಯೂರಪ್ಪ ಅಭಿಮಾನಿಗಳು, ಯಡಿಯೂರಪ್ಪ ಅವರಿಂದ ಏನು ಸಹಾಯ ಪಡೆದುಕೊಂಡು ತಮ್ಮ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಂಡಂಥವರು, ಅಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಮಂದಿ ರೈತರು, ಜನರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ಯಡಿಯೂರಪ್ಪ ಸಾಹೇಬರ ಎಲ್ಲ ಅಭಿಮಾನಿ ಬಂಧುಗಳೆಲ್ಲ ಒಟ್ಟಾಗಿ ಸೇರಿ ಒಂದು ಸಂಚಲನ ಸಮಿತಿಯನ್ನು ಮಾಡಿಕೊಂಡು ಗೌರವಾನ್ವಿತ ಹೆಮ್ಮೆಯ ಗೃಹ ಸಚಿವರಂತ ಅಮಿತ್ ಶಾಜಿಯವರನ್ನ ಮತ್ತು ರಾಜ್ಯದ ಎಲ್ಲ ಶರಣಶರಣೆಯರನ್ನ, ಗುರುಗಳನ್ನು ಕರೆದು ಯಡಿಯೂರಪ್ಪ ಸಾಹೇಬರಿಗೆ ಅಭಿಮಾನೋತ್ಸವ, ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದ್ರ ಮುಖಾಂತರ ಅವರ ಹೋರಾಟದ ಒಂದು ಜೀವನ ಮತ್ತು ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ಆಡಳಿತಕ್ಕೆ ಬಂದಾಗ ಯಾವ ರೀತಿ ಆಡಳಿತವನ್ನು ನಡೆಸ್ತಾರೆ, ಅದ್ರ ಮುಖಾಂತರ ರೈತರಿಗೆ, ಸಾಮಾನ್ಯ ಜನರಿಗೆ ಯಾವ ರೀತಿ ಅನುಕೂಲ ಆಗಿದೆ. ಮತ್ತು ನನಗೆ ಗೊತ್ತಿರೋ ಪ್ರಕಾರ ಅವರ ರಾಜಕೀಯ ಜೀವನದಲ್ಲಿ ಸುಮಾರು ಒಂದು 10 ಲಕ್ಷ ಹೆಕ್ಟೇರಿಗೆ ನೀರಾವರಿ ಯೋಜನೆ ನೀರು ಉಣಿಸುವಂಥ ಕಾರ್ಯನೂ ಕೂಡ ಆಗಿದೆ. ಹಾಗಾಗಿ ಇಂಥ ಒಬ್ಬ ರೈತ ನಾಯಕನನ್ನು ದೇಶದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಕೃಷಿ ಬಜೆಟನ್ನು ಕೊಟ್ಟಂಥ ಹೆಮ್ಮೆಯ ಮುಖ್ಯಮಂತ್ರಿಗಳು ಅಂತೂ ಕೂಡ ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಎಲ್ಲ ಅಭಿಮಾನದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಂದ ನಮ್ಮ ಕುಟುಂಬಕ್ಕೆ, ನಮ್ಮ ಊರಿಗೆ ಕಾರ್ಯಕ್ರಮಗಳು ತಲುಪಿದೆ. ಹಾಗಾಗಿ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾದರೂ ಕೂಡ ಅವ್ರ ಬಗ್ಗೆ ಇರುವಂಥ ಅಭಿಮಾನ ಎಲ್ಲೂ ಕೂಡ ಕಮ್ಮಿ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ದೇವರು ಕೊಟ್ಟಂಥ ಇನ್ನು ಉಳಿದಂಥ ಆಯಸ್ಸು, ಆರೋಗ್ಯವಾಗಿ ಸಮಾಜ ಸೇವೆ ಮಾಡುವಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಎಲ್ಲ ಹೋರಾಟ ನಮ್ಮ ಸಮಿತಿಯವರು, ಸಂಚಾಲನಾ ಸಮಿತಿಯವರು ಇವತ್ತು ಈ ಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಕೇಂದ್ರದ ಸಚಿವರಿರ್ಬೋದು, ನಮ್ಮ ರಾಜ್ಯದ ಕೇಂದ್ರದ ಮಂತ್ರಿಗಳು ಯಾರ್ಯಾರಿದ್ದಾರೆ, ರಾಜ್ಯದ ಮುಖಂಡರುಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಡಿಯೂರಪ್ಪ ಸಾಹೇಬರ ಎಲ್ಲ ಅಭಿಮಾನಿ ಬಂಧುಗಳೆಲ್ಲ ಒಟ್ಟಾಗಿ ಸೇರಿ ಒಂದು ಸಂಚಲನ ಸಮಿತಿಯನ್ನು ಮಾಡಿಕೊಂಡು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ರಾಜಕಾರಣಕ್ಕೆ ಬಂದು 50 ವರ್ಷಗಳು ಪೂರ್ಣಗೊಂಡಿದೆ. ಇದೇ ಸಂದರ್ಭದಲ್ಲಿ ಅವರ ಸಂಘಟನಾ ಚತುರತೆಯಿಂದ ಬೆಳೆದ ಜನಪ್ರತಿನಿಧಿಗಳು, ಅಭಿಮಾನಿಗಳು ಎಲ್ಲರೂ ಸೇರಿ ಕೃತಜ್ಞತೆ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಚಿತ್ರದುರ್ಗದಲ್ಲಿ ಮೇ 9ರಂದು ಅದ್ದೂರಿಯಾಗಿ ಅಭಿಮಾನೋತ್ಸವ ಆಚರಿಸೋದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆ ನಡೆಸಲಾಗ್ತಾ ಇದೆ. ವೇದಿಕೆ ನಿರ್ಮಾಣ ಸ್ಥಳಕ್ಕೆ ಸಂಸದ BY ರಾಘವೇಂದ್ರ ಭೇಟಿ ನೀಡಿ ಪರಿಶೀಲಿಸಿದರು. ಮತ್ತೊಂದು ಕಡೆ ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ BY ವಿಜಯೇಂದ್ರ ಕಾರ್ಯಕ್ರಮ ಪ್ರಬಂಧಕರ ಸಭೆ ನಡೆಸಿದ್ರು. ಸಭೆಯಲ್ಲಿ ಅನೇಕ ಬಿಜೆಪಿ ಮುಖಂಡರು ಭಾಗಿಯಾಗಿದ್ದರು. ಸ್ವಾಗತವನ್ನ ನೆರವೇರಿಸಿದಂತಹ ಚಿತ್ರದುರ್ಗ ಜಿಲ್ಲೆಯ ಅಧ್ಯಕ್ಷ ಅಂತ ಕೆಲಸ ಈಗಾಗಲೇ ಪ್ರಾರಂಭವಾಗಿದೆ. ಇವತ್ತು BY ರಾಘವೇಂದ್ರ ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದ್ರು. ಅವರ ಜೊತೆಗೆ ಇನ್ನೂ ಸಾಕಷ್ಟು ಮಂದಿ ಬಿಜೆಪಿಯ ನಾಯಕರುಗಳು ಇರೋದನ್ನು ಗಮನಿಸಬಹುದು. ಹಾಗೆಯೇ ಮತ್ತೊಂದೆಡೆ ಏನು ಮುಖಂಡರುಗಳ ಜೊತೆ ವಿಜಯೇಂದ್ರ ಸಭೆಯನ್ನು ನಡೆಸಿದ್ರು. ಅಷ್ಟೇ ಅಲ್ಲ, ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಅನೇಕ ಪ್ರತಿನಿಧಿಗಳ ಜೊತೆ ಕೂಡ BY ವಿಜಯೇಂದ್ರ ಇವತ್ತು ಸಭೆ ನಡೆಸಿದ್ರು. ಈಗಾಗಲೇ BY ವಿಜಯೇಂದ್ರ ಹೇಳಿದಂತೆ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮಂದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ, ಅಭಿಮಾನೋತ್ಸವದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ. ರಾಜ್ಯಾದ್ಯಂತ ಯಡಿಯೂರಪ್ಪ ಅಭಿಮಾನಿಗಳು, ಯಡಿಯೂರಪ್ಪ ಅವರಿಂದ ಏನು ಸಹಾಯ ಪಡೆದುಕೊಂಡು ತಮ್ಮ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಂಡಂಥವರು, ಅಷ್ಟೇ ಅಲ್ಲ ಇನ್ನೂ ಸಾಕಷ್ಟು ಮಂದಿ ರೈತರು, ಜನರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಅಂತ ವಿಜಯೇಂದ್ರ ತಿಳಿಸಿದ್ದಾರೆ. ಯಡಿಯೂರಪ್ಪ ಸಾಹೇಬರ ಎಲ್ಲ ಅಭಿಮಾನಿ ಬಂಧುಗಳೆಲ್ಲ ಒಟ್ಟಾಗಿ ಸೇರಿ ಒಂದು ಸಂಚಲನ ಸಮಿತಿಯನ್ನು ಮಾಡಿಕೊಂಡು ಗೌರವಾನ್ವಿತ ಹೆಮ್ಮೆಯ ಗೃಹ ಸಚಿವರಂತ ಅಮಿತ್ ಶಾಜಿಯವರನ್ನ ಮತ್ತು ರಾಜ್ಯದ ಎಲ್ಲ ಶರಣಶರಣೆಯರನ್ನ, ಗುರುಗಳನ್ನು ಕರೆದು ಯಡಿಯೂರಪ್ಪ ಸಾಹೇಬರಿಗೆ ಅಭಿಮಾನೋತ್ಸವ, ಒಂದು ಅಭಿನಂದನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇದ್ರ ಮುಖಾಂತರ ಅವರ ಹೋರಾಟದ ಒಂದು ಜೀವನ ಮತ್ತು ಹೋರಾಟ ಮಾಡಿದಂಥ ಒಬ್ಬ ವ್ಯಕ್ತಿ ಆಡಳಿತಕ್ಕೆ ಬಂದಾಗ
ಯಾವ ರೀತಿ ಆಡಳಿತವನ್ನು ನಡೆಸ್ತಾರೆ, ಅದ್ರ ಮುಖಾಂತರ ರೈತರಿಗೆ, ಸಾಮಾನ್ಯ ಜನರಿಗೆ ಯಾವ ರೀತಿಯ ಅನುಕೂಲ ಆಗಿದೆ. ಮತ್ತು ನನಗೆ ಗೊತ್ತಿರೋ ಪ್ರಕಾರ ಅವರ ರಾಜಕೀಯ ಜೀವನದಲ್ಲಿ ಸುಮಾರು ಒಂದು 10 ಲಕ್ಷ ಹೆಕ್ಟೇರಿಗೆ ನೀರಾವರಿ ಯೋಜನೆ ನೀರು ಉಣಿಸುವಂಥ ಕಾರ್ಯನೂ ಕೂಡ ಆಗಿದೆ. ಹಾಗಾಗಿ ಇಂಥ ಒಬ್ಬ ರೈತ ನಾಯಕನನ್ನು ದೇಶದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಕೃಷಿ ಬಜೆಟನ್ನು ಕೊಟ್ಟಂಥ ಹೆಮ್ಮೆಯ ಮುಖ್ಯಮಂತ್ರಿಗಳು ಅಂತೂ ಕೂಡ ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಎಲ್ಲ ಅಭಿಮಾನದಿಂದ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಂದ ನಮ್ಮ ಕುಟುಂಬಕ್ಕೆ, ನಮ್ಮ ಊರಿಗೆ ಕಾರ್ಯಕ್ರಮಗಳು ತಲುಪಿದೆ. ಹಾಗಾಗಿ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾದರೂ ಕೂಡ ಅವ್ರ ಬಗ್ಗೆ ಇರುವಂಥ ಅಭಿಮಾನ ಎಲ್ಲೂ ಕೂಡ ಕಮ್ಮಿ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು. ದೇವರು ಕೊಟ್ಟಂಥ ಇನ್ನು ಉಳಿದಂಥ ಆಯಸ್ಸು ಆರೋಗ್ಯವಾಗಿ ಸಮಾಜ ಸೇವೆ ಮಾಡುವಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಎಲ್ಲ ಹೋರಾಟ ನಮ್ಮ ಸಮಿತಿಯವರು, ಸಂಚಾಲನಾ ಸಮಿತಿಯವರು ಇವತ್ತು ಈ ಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಕೇಂದ್ರದ ಸಚಿವರಿರ್ಬೋದು, ನಮ್ಮ ರಾಜ್ಯದ ಕೇಂದ್ರದ ಮಂತ್ರಿಗಳು ಯಾರ್ಯಾರಿದ್ದಾರೆ, ರಾಜ್ಯದ ಮುಖಂಡರುಗಳು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಡಿಯೂರಪ್ಪ ಸಾಹೇಬರ ಎಲ್ಲ ಅಭಿಮಾನಿ ಬಂಧುಗಳೆಲ್ಲ ಒಟ್ಟಾಗಿ ಸೇರಿ ಒಂದು ಸಂಚಾಲನಾ ಸಮಿತಿಯನ್ನು ಮಾಡಿಕೊಂಡು